5 ವರ್ಷಗಳ ನಂತರ ಟೀಂ ಇಂಡಿಯಾದಲ್ಲಿ ಮರಳಲಿದ್ದಾರೆ ಭಾರತದ ಈ ಮೂವರು ಅತ್ಯಂತ ಅಪಾಯಕಾರಿಯಾದ ಆಟಗಾರರು. ಕೋಚ್ ಗೌತಮ್ ಗಂಭೀರ್ ರವರು ಬಂದ ಕೂಡಲೇ ಮಾಡಿದರು ದೊಡ್ಡ ಘೋಷಣೆ. ಶಾಕ್ ಆಯಿತು ಬಿಸಿಸಿಐ. ಕೋಚ್ ಗೌತಮ್ ಗಂಭೀರ್ ರವರ ಮಾಸ್ಟರ್ ಪ್ಲಾನ್ ರೆಡಿ. ಈ ಮೂವರು ಆಟಗಾರರಿಗೆ ಆಡಿಸಲಿದ್ದಾರೆ ಫೇರ್ವೆಲ್ ಸರಣಿ. ನಂತರ ಈ ಮೂವರು ಆಟಗಾರರು ಕಾಣಿಸಿಕೊಳ್ಳುವುದಿಲ್ಲ ಟೀಂ ಇಂಡಿಯಾದಲ್ಲಿ. ಹಾಗಾದರೆ ಇದರ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ಭಾರತದ ಯುವ ಪಡೆಯು ಜಿಂಬಾಬ್ವೆ ವಿರುದ್ಧದ 5 ಪಂದ್ಯಗಳ T20 ಶ್ರೇಣಿಯನ್ನ 4-1 ಅಂತರದಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ. ಮತ್ತು ಇದೀಗ ಬಿಸಿಸಿಐ ಗೌತಮ್ ಗಂಭೀರ್ ರವರನ್ನ ಹೆಡ್ ಕೋಚ್ ಆಗಿ ನೇಮಕ ಮಾಡಿದೆ. ಮತ್ತು ಟೀಂ ಇಂಡಿಯಾದ ಹೆಡ್ ಕೋಚ್ ಆದ ತಕ್ಷಣ ಗೌತಮ್ ಗಂಭೀರ್ ರವರು ಈ ಮೂವರು ಆಟಗಾರರನ್ನ ತಂಡದಲ್ಲಿ ಕಮ್ಬ್ಯಾಕ್ ಮಾಡಿಸುವ ದೊಡ್ಡ ಘೋಷಣೆಯನ್ನು ಮಾಡಿದ್ದಾರೆ. ಈ ಸುದ್ದಿಯನ್ನ ಕೇಳಿ ಸ್ವತಃ ಬಿಸಿಸಿಐ ಕೂಡ ಶಾಕ್ ಆಯಿತು. ಹೌದು ಸ್ನೇಹಿತರೆ, ಗೌತಮ್ ಗಂಭೀರ್ ಅವರು ತಂಡದಲ್ಲಿ ಕಮ್ಬ್ಯಾಕ್ ಮಾಡಿಸಲಿರುವ ಮೊದಲ ಆಟಗಾರನ ಹೆಸರು ಒಂದು ಸಮಯದಲ್ಲಿ ಟೀಂ ಇಂಡಿಯಾಗಾಗಿ ಓಪನಿಂಗ್ ಮಾಡುತ್ತಿದ್ದ ಮತ್ತು IPL ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ನಾಯಕರಾಗಿರುವ ಶಿಖರ್ ಧವನ್ ರವರು. ಇದಕ್ಕೂ ಮುನ್ನ ಕೂಡ ಶಿಖರ್ ಧವನ್ ರವರು ಟೀಂ ಇಂಡಿಯಾಗಾಗಿ ಅನೇಕ ದೊಡ್ಡ ಪಂದ್ಯಗಳನ್ನು ಆಡುವ ಮೂಲಕ ತನ್ನ ಅತ್ಯುತ್ತಮವಾದ ಬ್ಯಾಟಿಂಗ್ ನೊಂದಿಗೆ ಟೀಂ ಇಂಡಿಯಾವನ್ನ ಹಲವು ಬಾರಿ ಗೆಲ್ಲಿಸಿದ್ದಾರೆ. ಆದರೆ ಕಳೆದ ಹಲವು ವರ್ಷಗಳಿಂದ ಬಿಸಿಸಿಐ ಶಿಖರ್ ಧವನ್ ರವರನ್ನ ನಿರಂತರವಾಗಿ ಇಗ್ನೋರ್ ಮಾಡುತ್ತಿದೆ. ಆದರೆ ಸದ್ಯಕ್ಕೆ ಟೀಂ ಇಂಡಿಯಾದ ಹೆಡ್ ಕೋಚ್ ಆಗಿರುವ ಗೌತಮ್ ಗಂಭೀರ್ ರವರು ಶಿಖರ್ ಧವನ್ ರವರಿಗೆ ಒಂದು ಉತ್ತಮವಾದ ವಿದಾಯ ಹೇಳಬೇಕೆಂದು ಶ್ರೀಲಂಕಾ ವಿರುದ್ಧ ನಡೆಯಲಿರುವ ಪ್ರವಾಸದಲ್ಲಿ ಅವರಿಗೆ ಕೊನೆಯ ಬಾರಿ ತಂಡದಲ್ಲಿ ಆಡಲು ಅವಕಾಶ ನೀಡಿದ್ದಾರೆ. ಈ ಮೂಲಕವಾಗಿ ಇದು ಗಬ್ಬರ್ ಸಿಂಗ್ ಖ್ಯಾತಿಯ ಶಿಖರ್ ಧವನ್ ರವರ ಅಭಿಮಾನಿಗಳಿಗೆ ಬಹಳ ಒಳ್ಳೆಯ ಸುದ್ದಿ. ಮತ್ತು ಟೀಂ ಇಂಡಿಯಾಗೆ ಮರಳುತ್ತಿರುವ ಎರಡನೇ ದೊಡ್ಡ ಆಟಗಾರ ಕೂಡ ಬೇರೆ ಯಾರೂ ಅಲ್ಲ, ಅವರೇ ಟೀಂ ಇಂಡಿಯಾದ ವೇಗದ ಬೌಲರ್ ಆಗಿರುವ ಭುವನೇಶ್ವರ್ ಕುಮಾರ್. ಒಂದು ಸಮಯದಲ್ಲಿ ಟೀಂ ಇಂಡಿಯಾದ ಸ್ವಿಂಗ್ ಕಿಂಗ್ ಎಂದು ಹೆಸರುವಾಸಿಯಾಗಿದ್ದ ಮತ್ತು ಬೌಲಿಂಗ್ ಮಾಡಲು ಬಂದಾಗ ಬ್ಯಾಟ್ಸ್ಮನ್ ಗಳನ್ನ ನಡುಗುವಂತೆ ಮಾಡುತ್ತಿದ್ದ ಭುವನೇಶ್ವರ್ ಕುಮಾರ್ ಅವರನ್ನ ಕೂಡ ಟೀಂ ಇಂಡಿಯಾ ನಿರಂತರವಾಗಿ ಇಗ್ನೋರ್ ಮಾಡುವ ಮೂಲಕ ಹಲವು ವರ್ಷಗಳಿಂದ ತಂಡದಲ್ಲಿ ಆಡಲು ಯಾವುದೇ ರೀತಿಯ ಅವಕಾಶಗಳನ್ನ ನೀಡುತ್ತಿಲ್ಲ. ಆದರೆ ಗೌತಮ್ ಗಂಭೀರ್ ರವರು ಮತ್ತೊಮ್ಮೆ ಟೀಂ ಇಂಡಿಯಾದಲ್ಲಿ ಕಮ್ಬ್ಯಾಕ್ ಮಾಡಲು ಭುವನೇಶ್ವರ್ ಕುಮಾರ್ ರವರಿಗೆ ಕೊನೆಯ ಅವಕಾಶವನ್ನ ನೀಡಲಿದ್ದಾರೆ. ಹಾಗೂ ಮೂರನೇ ಆಟಗಾರನ ಹೆಸರು ಮಯಾಂಕ್ ಅಗರ್ವಾಲ್. ನಿಂತಲ್ಲೇ ಬೃಹತ್ ಸಿಕ್ಸರ್ ಗಳನ್ನ ಬಾರಿಸುವ ಮತ್ತು ಅತ್ಯುತ್ತಮವಾದ ಬ್ಯಾಟಿಂಗ್ ಅನ್ನ ಆಡುವ ಸಾಮರ್ಥ್ಯ ಹೊಂದಿರುವ ಮಯಾಂಕ್ ಅಗರ್ವಾಲ್ ರವರು ಕೂಡ ಕೋಚ್ ಗೌತಮ್ ಗಂಭೀರ್ ಅವರ ಅಡಿಯಲ್ಲಿ ಟೀಂ ಇಂಡಿಯಾದಲ್ಲಿ ಮತ್ತೊಮ್ಮೆ ಕಮ್ಬ್ಯಾಕ್ ಮಾಡುತ್ತಾ ಕಾಣಿಸಿಕೊಳ್ಳಲಿದ್ದಾರೆ ಬಂಧುಗಳೇ. ಇದರೊಂದಿಗೆ ನಮ್ಮ ಕನ್ನಡಿಗನಿಗೂ ಕೂಡ ಮತ್ತೊಮ್ಮೆ ತಂಡದಲ್ಲಿ ಅವಕಾಶ ನೀಡಲಾಗಿದೆ. ಸ್ನೇಹಿತರೆ, ನಿಮಗೇನನ್ಸುತ್ತದೆ? ಗೌತಮ್ ಗಂಭೀರ್ ಅವರ ಈ ನಿರ್ಧಾರವು ಸರಿಯೋ ಅಥವಾ ತಪ್ಪೋ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ.